ಪಂಚನಾಮೆ ಮಾಡಿದವರೇ ಸೀನ್ ರಿಕ್ರಿಯೇಟ್ ಮಾಡ್ತಾರೆ. ಒಂದು ಕಡೆ 3 ಅಡಿ ರೆಂಬೆ, ಇನ್ನೊಂದು ಕಡೆ 2 ಅಡಿ ರೆಂಬೆ. ಇಲ್ಲಿ ಸಹ ಅಲ್ಲಿದ್ದ ಅಧಿಕಾರಿಗಳೇ ಪಂಚನಾಮಿದಾರರಾಗಿರ್ತಾರೆ. ಮತ್ತೆ ಇದೇ ರೆಂಬೆಯನ್ನು FSLಗೆ ಕಳಿಸ್ತಾರೆ. FSL ಪರೀಕ್ಷೆ ವರದಿಯಲ್ಲಿ ಬ್ಲಡ್ ಸ್ಯಾಂಪಲ್ ಇಲ್ಲ ಅಂತಾರೆ, ಬ್ಲಡ್ ಸ್ಯಾಂಪಲ್ ಇದೆ ಅಂತ ಪಂಚನಾಮರು ಹೇಳ್ತಾರೆ. ಇನ್ನು FSL ವರದಿ ನಂಬಬೇಕು, ಪಂಚನಾಮರ ವರದಿಯನ್ನು ನಂಬಬೇಕು ಅಂಥೇಳಿ CV ನಾಗೇಶ್ ವಾದ ಮಂಡಿಸ್ತಾರೆ. ಇನ್ನು ಎರಡನೇದಾಗಿ ರಕ್ತದ ಕಲೆಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಕೊಟ್ಟ ಎಲ್ಲ ಸಾಕ್ಷ್ಯಗಳ ಮೇಲೂ ಶಂಕೆ ಇದೆ. ಯಾವ ಕಾರಣ ಶೂನಲ್ಲಿ ರಕ್ತದ ಕಲೆ ಇತ್ತು, ದರ್ಶನ್ ಅವರ ಎಡಗಾಲೋ ಬಲಗಾಲ್ನಲ್ಲೋ ಅನ್ನೋಂಥ ಪ್ರಶ್ನೆ ಎಲ್ಲಿತ್ತು ಎನ್ನುವುದನ್ನೇ ಉಲ್ಲೇಖ ಮಾಡಿಲ್ಲ ಅಂಥೇಳಿ ಚಪ್ಪಲಿ ಅಂತ ಹೇಳಿ ಶೂ ರಿಕವರಿ ಮಾಡಿದ್ದಾರೆ. ರಕ್ತದ ಕಲೆ ಇರುವ ಶೂಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆದರೆ ಶೂಗಳನ್ನು ಜೂನ್ 14ರಂದು ರಿಕವರಿ ಮಾಡಿದ್ದಾರೆ. ಸೋಪ್ ಹಾಕಿ ತೊಳೆದ ಶೂ ಮೇಲೆ ರಕ್ತದ ಕಲೆ ಹೇಗೆ ಬಂತು ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಕೊಲೆಯಲ್ಲಿ PSI ಪಾತ್ರ ಏನು ಅನ್ನೋದನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ. ವಿಡಿಯೋ ಸಬ್ ಇನ್ಸ್ಪೆಕ್ಟರ್ಗೆ ಹೇಗೆ ಸಿಕ್ತು, ಬೆಂಗಳೂರಿನಿಂದ ಹೊರಗಿದ್ದ PSIಗೆ ಸಿಕ್ಕಿದ್ದು ಹೇಗೆ, ಇದನ್ನು ಅವರ ಪೊಲೀಸರು ಕಳಿಸಬೇಕಾಗಿತ್ತು, ಆದರೆ ಪ್ರದೋಷನಿಂದ ಸಿಕ್ತು ಅಂತ ದಾಖಲೆ ಮಾಡಿದ್ದಾರೆ. PSIಗೆ ಈ ವಿಚಾರ ಮೊದಲೇ ಗೊತ್ತಿತ್ತು, ಆದರೂ ಅವರು ಸುಮ್ಮನೆ ಇದ್ದಿದ್ದು ಯಾಕೆ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. 12ನೇ ತಾರೀಕು ಸ್ಥಳ ಮಹಜರಿಗೆ ಹೋಗಿದ್ದಾರೆ. 9ನೇ ತಾರೀಕು PSI ಪ್ರದೋಷ್ಗೆ ಕಾಲ್ ಮಾಡಿದ್ದಾರೆ. ಅಲ್ಲದೆ ಕೃತ್ಯ ನಡೆದ ದಿನದ CCTVಯನ್ನು ಕಳುಹಿಸಲಾಗಿದೆ. ಸಬ್ ಇನ್ಸ್ಪೆಕ್ಟರ್ ವಿನಯ್ಗೆ ಕಳುಹಿಸಲಾಗಿದೆ. ಪ್ರದೋಷ್ ಜೊತೆ ಮಾತನಾಡಿದ PSI ಮೊಬೈಲ್ ಸೀಜ್ ಯಾಕೆ ಮಾಡಿಲ್ಲ ಅಂತೇಳಿ ಕೇಳಿದ್ದಾರೆ. ಕೋರ್ಟ್ನಲ್ಲಿ ಗಂಭೀರ ಪ್ರಶ್ನೆ ಎತ್ತಿದ್ದಾರೆ ದರ್ಶನ್ ಪರ ವಕೀಲ ನಾಗೇಶ್. ಮೊಬೈಲ್ ಸೀಸ್ ಮಾಡಿ ಏಕೆ FSLಗೆ ಕಳುಹಿಸಿಲ್ಲ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಆರೋಪಿಯ PSIಗೆ ವಿಡಿಯೋ ಕಳಿಸಿದ್ದಾನೆ, ಅಂದರೆ CCTV ದೃಶ್ಯಾವಳಿಯಲ್ಲಿ ಯಾವುದೇ ಕಂಟೆಂಟ್ ಇಲ್ಲ. ಕೇಸ್ ದಾಖಲಾದ ಮೇಲೂ PSI ವಿಚಾರಣೆ ಮಾಡಿಲ್ಲ. ವಿನಯ್ ವಿಚಾರಣೆ ಯಾಕೆ ಮಾಡಿಲ್ಲ ಅಂತ ವಾದ ಮಂಡಿಸಿದ್ದಾರೆ. ವಿನಯ್ ಫೋನ್ ರಿಕವರಿ ಮಾಡಿದ್ದು ಪೊಲೀಸರ ದಂಡತನ ಅಂತ ಹೇಳಿದ್ದಾರೆ. ಇದೇ ವಿಚಾರ ಹಿಡಿದು ವಾದ ಮಾಡ್ತಾ ಇದ್ದಾರೆ ನಾಗೇಶ್. ಇನ್ನು ಪ್ರದೋಷ್ ಶವದ ಫೋಟೋವನ್ನು ವಿನಯ್ಗೆ ಕಳಿಸಿದ್ದ, ಆದರೆ ಫೋಟೋವನ್ನು ಪ್ರದೋಷ್ನಿಂದ ರಿಕವರಿ ಮಾಡಲಾಗಿದೆ ಅಂತ ಕೂಡ ಅವರು ಹೇಳಿದ್ದಾರೆ. ಇನ್ನು ಮಣ್ಣು ಸಾಕ್ಷಿ ಹೇಗಾಯಿತು, ಮಣ್ಣು ಸಾಕ್ಷಿ ಹೇಳಿಲ್ವಾ, ಬ್ಲಡ್ ಸ್ಯಾಂಪಲ್ ಇದೆ ಅಂತ ವರದಿ ಬರುತ್ತೆ. ಸಾಧಾರಣ ಮಣ್ಣಲ್ಲಿ ರಕ್ತದ ಸ್ಯಾಂಪಲ್ ಸಿಗುತ್ತಾ, ರಕ್ತವಿದ್ದ ಮಣ್ಣನ್ನು ಸಂಗ್ರಹಿಸಿದರೆ ಅದರಲ್ಲಿ ಇರಬೇಕಿತ್ತು. ಸಾಧಾರಣ ಮಣ್ಣಲ್ಲಿ ರಕ್ತ ಹೇಗೆ ಬಂತು, ನೆಲದ ಮೇಲೆ ರಕ್ತ ಸುರಿದಿರುವ ಬಗ್ಗೆ ಉಲ್ಲೇಖ ಇಲ್ಲ. ಕೇವಲ ಸಾದಾ ಮಣ್ಣನ್ನು ರಿಕವರಿ ಮಾಡಲಾಗಿದೆ. ಪಂಚನಾಮೆಯಲ್ಲೂ ಇದನ್ನೇ ದಾಖಲಿಸಿದ್ದಾರೆ ಅಂಥೇಳಿ ಅವರು ವಾದ ಮಾಡಿದ್ದಾರೆ. ಇನ್ನು CCTVಯಲ್ಲೂ ಸುಳ್ಳಿದೆಯಾ ಅಂತ ಹೇಳಿ ಪಂಚನಾಮೆ ದಿನವೇ FSL ತಂಡ ಹಾಜರಿತ್ತು. ಇನ್ನು ಇವರ ಸಮ್ಮುಖದಲ್ಲೇ CC ಕ್ಯಾಮರಾ ಸೀಸ್ ಆಗಿದೆ. ಆಮೇಲೆ ಇವೆಲ್ಲದಕ್ಕೂ ಮೊದಲೇ CCTV ದೃಶ್ಯ ಹರಿದಾಡಿದೆ. ಇನ್ನು ಇಂತಹ ರಿಕವರಿ ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ದೇನೆ ಅಂಥೇಳಿ ವಾದ ಮಂಡಿಸಿದ್ದಾರೆ. ಶೆಡ್ನ ಸೆಕ್ಯೂರಿಟಿ ರೂಮ್ CCTV ದಾಖಲೆ ಸಂಗ್ರಹವಾಗಿದೆ. CCTV DVR FSLಗೆ ಕಳಿಸಲಾಗಿದೆ. ಆದರೆ ವಿನಯ್ಗೆ ಆರೋಪಿ CCTV ಕಳಿಸಿದ್ದ ಅಂತಾರೆ. ಹಾಗಿದ್ರೆ ಈ CCTV ದೃಶ್ಯ ಹೇಗೆ ಬಂತು? ಸೆಕ್ಯೂರಿಟಿ ಗಾರ್ಡ್ ತನ್ನ ಹೇಳಿಕೆಯಲ್ಲಿ ಇದನ್ನು ಹೇಳ್ತಾನೆ ಅಂತ ಹೇಳಿದ್ದಾರೆ. 9ನೇ ತಾರೀಕು ಪೊಲೀಸರು ಬಂದು ಕಳಿಸಿದ್ದಾಗಿ ಕೂಡ ಹೇಳ್ತಾನೆ. ಇದೆಲ್ಲ ನೋಡಿದರೆ ಸಾಕಷ್ಟು ಅನುಮಾನ ಬರುತ್ತೆ ಅಂಥೇಳಿ CV ನಾಗೇಶ್ ವಾದ ಮಂಡಿಸ್ತಾರೆ. ಇನ್ನು ಸಾಕ್ಷಿ ನಾಶಕ್ಕೆ 40 ಲಕ್ಷ ಹೆಂಗಾಯಿತು ಅಂತೇಳಿ, 40 ಲಕ್ಷ ಬಳಸಿಲ್ಲ. ಮೋಹನ್ ರಾಜ್ ಹಣಕ್ಕೂ ಕ್ರೈಮ್ಗೂ ಸಂಬಂಧ ಇಲ್ಲ. ಮೋಹನ್ ರಾಜ್ 40 ಲಕ್ಷ ಕೊಟ್ಟಿದ್ದರು. ಮಗಳ ಆಲ್ಬಮ್ಗೆ ಮೇ ತಿಂಗಳಲ್ಲಿ ಸಾಲ ವಾಪಸ್ ನೀಡಿದ್ದಾರೆ. ಇದು ವ್ಯಾವಹಾರಿಕ ಹಣ ಅಂತ ನಾಗೇಶ್ ಹೇಳಿದ್ದಾರೆ. ಫೆಬ್ರವರಿಯಲ್ಲಿ ಸಾಲ ಪಡೆದಿದ್ದರು, ಮೇನಲ್ಲಿ ವಾಪಸ್ ಕೊಟ್ಟಿದ್ದಾರಂತೆ. ರೇಣುಕಾ ಹತ್ಯೆಗೂ ಮುನ್ನ ಹಣ ಪಡೆದಿದ್ದಾರಂತೆ. ದರ್ಶನ್ ಮೋಹನ್ರಿಂದ ಹಣ ಪಡೆದಿದ್ದಾರಂತೆ. ರೇಣುಕಾಸ್ವಾಮಿ ಹತ್ಯೆ ಬಳಿಕ ಹಣ ಪಡೆದಿಲ್ಲವಂತೆ. ಈ ಹಣ ಸಾಕ್ಷಿಗಳಿಗೆ ನೀಡಲು ಇಟ್ಟಿದ್ದ ಹಣವಲ್ಲ, ಪೊಲೀಸರು ತಪ್ಪಾಗಿ ಉಲ್ಲೇಖಿಸಿದ್ದಾರೆ ಅಂತೇಳಿ ನಾಗೇಶ್ ವಾದ ಮಾಡಿದ್ದಾರೆ. ದರ್ಶನ್ ಮನೆಯಲ್ಲಿ ಸಿಕ್ಕ ಹಣದ ಬಗ್ಗೆ ಕೂಡ ತಪ್ಪು ಉಲ್ಲೇಖ ಇದೆ. ಅದು ಸಾಕ್ಷಿಗಳಿಗೆ ನೀಡಲು ಇಟ್ಟಿದ್ದ ಹಣ ಅಂತ ಹೇಳಲಾಗ್ತಾ ಇದೆ. ಆದರೆ ಇದು ಮೋಹನ್ ರಾಜ್ರಿಂದ ಪಡೆದ ಹಣವಾಗಿದೆ. ಮೋಹನ್ ರಾಜ್ ಸಾಲ ತೀರಿಸಲು ನೀಡಿದ್ದ ಹಣ ಅಂತೇಳಿ ಅವರು ವಾದ ಮಂಡಿಸಿದ್ದಾರೆ. ಇನ್ನು ಕರೆ ಮಾಹಿತಿ ಕೂಡ ಸುಳ್ಳ ಅಂಥೇಳಿ ಒಂದು ಪ್ರಶ್ನೆ. ಜೂನ್ 7, 8, 9ರಂದು ಕರೆ ಮಾಡಿದರೆ ಸಂಶಯ ಬರ್ತಾ ಇತ್ತು. ಆದರೆ ಕೃತ್ಯಕ್ಕೂ ಮೊದಲು 100 ಬಾರಿ ಕರೆ ಮಾಡಿದ್ದಾರೆ. CCTVಯ ಯಾವ ದೃಶ್ಯದಲ್ಲೂ ಕೂಡ ದರ್ಶನ್ ಇಲ್ಲ. ಪೊಲೀಸರು ಉಲ್ಲೇಖಿಸಿರುವ CDRನಂತೆ ಹಲವು ತಿಂಗಳಿಂದ ಆರೋಪಿಗಳು ಸಂಪರ್ಕದಲ್ಲಿದ್ದಾರೆ. 400ಕ್ಕೂ ಹೆಚ್ಚು ಬಾರಿ ಅವರೊಂದಿಗೆ ಮಾತನಾಡಿದ್ದಾರೆ. ಆಮೇಲೆ ದರ್ಶನ್ ಜೊತೆ ಎಲ್ಲರೂ ಮಾತನಾಡಿದ್ದಾರೆ. 4 ತಿಂಗಳಲ್ಲಿ 390 ಕರೆಗಳನ್ನು ಮಾಡಲಾಗಿದೆ. ಇಂದಿನ ಯಾವುದೇ ಕರೆ ವಿವರ ಸ್ವೀಕಾರ ಮಾಡಿಲ್ಲ ಅಂಥೇಳಿ ಕೂಡ ಅವರು ಹೇಳಿದ್ದಾರೆ. ಇನ್ನು 164 ಹೇಳಿಕೆಯಲ್ಲಿ ವ್ಯತ್ಯಾಸ ಇದೆಯಂತೆ. ಚಿಕ್ಕಣ್ಣ, ನವೀನ್, ಚೇತನ್ ಎಂಬುವರ ಹೇಳಿಕೆ ಪಡೆಯಲಾಗಿದೆ. ಅವರ ಹೇಳಿಕೆ ಸಾಕ್ಷಿಗಳನ್ನಾಗಿ ಪಡೆದಿದ್ದಾರೆ ಅಂತೇಳಿ CV ನಾಗೇಶ್ ವಾದ ಮಾಡ್ತಾರೆ. ದರ್ಶನ್ ಇವರೊಂದಿಗೆ ಊಟಕ್ಕೆ ಹೋಗಿದ್ದಾಗಿ ಹೇಳಲಾಗಿದೆ. ಸ್ಟೋನಿ ಬ್ರೋಕ್ ರೆಸ್ಟೋರೆಂಟ್ನಲ್ಲಿ ಊಟಕ್ಕೆ ಹೋಗಲಾಗಿದೆ. ಆಮೇಲೆ 161 ಹೇಳಿಕೆಯಡಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸ್ಟೋನಿ ಬ್ರೋಕ್ನಲ್ಲಿ ಷಡ್ಯಂತ್ರ ಅಂತ ಆರೋಪ ಇದೆ. ಆದರೆ ಆಹಾರ ನೀರು ಕೊಟ್ಟು ಪೊಲೀಸ್ ಠಾಣೆಗೆ ಕರೆದೊಯ್ದಿದ್ದಾರೆ ಹೀಗೆಂದು ದರ್ಶನ್ ಹೇಳಿರುವುದಾಗಿ ಹೇಳಿಕೆ ಇದೆ. ಚಿಕ್ಕಣ್ಣ 164 ಅಡಿ ನೀಡಿದ ಹೇಳಿಕೆ ಬೇರೆ ಇದೆ. ದರ್ಶನ್ ಮುಖಭಾವ ಬದಲಾದ ಬಗ್ಗೆ ಹೇಳಿಲ್ಲ. ಚಿಕ್ಕಣ್ಣ 161 ಹೇಳಿಕೆ ಹಾಗೂ 164 ಹೇಳಿಕೆ ಬೇರೆ ಇದೆ. ಊಟಕ್ಕೆ ಸೇರಲು ಒಂದೆಡೆ ಸೇರುವುದು ಸಂಚು ಆಗುತ್ತಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಸಿನಿಮಾ ಬಗ್ಗೆ ಮಾತನಾಡಿದ್ದಾಗಿ ನವೀನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಕೊಲೆ ಸಂಚಿನ ಹೇಳಿಕೆ ಅವರು ನೀಡಿಲ್ಲ. ಮುಖದಲ್ಲಿ ಬದಲಾವಣೆ ಆಗುವುದು ಏನೂ ಇಲ್ಲ ಅಂತೇಳಿ ವಾದ ಮಂಡನೆ ಮಾಡಿದ್ದಾರೆ.
ಇನ್ನು ಜೈಲಿಂದ ಹೊರಗಿದ್ದಾಗ ದರ್ಶನ್ಗೆ ಚಿನ್ನ ರನ್ನ ಅಂತಿದ್ದ ಪವಿತ್ರ ಬೇಲ್ಗಾಗಿ ಮಾಸ್ಟರ್ ಪ್ಲಾನ್ ಮಾಡಿದ್ದಾಳೆ. ಈ ಮೂಲಕ ಪೊರ್ಕಿಗೆ ಲಿಪ್ಸ್ಟಿಕ್ ರಾಣಿ ಕೈಕೊಟ್ಟೇ ಬಿಡ್ತಾಳಾ? ಇಲ್ಲಿದೆ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಪೊರ್ಕಿಗೆ ಕೈ ಕೊಟ್ಲ ಪವಿತ್ರ, ಜೈಲಿಂದ ಹೊರಬರಲು ಕಾತೊರ. ಅದೇನ್ ಸ್ಟೈಲು, ಅದೇನ್ ಲುಕ್ಕು. ಕಿರಾಣಿ ಅಂಗಡಿಯಲ್ಲಿ ಇದ್ದ ಈ ಬೆಡಗಿ ಈಗ ಕೋಟಿ ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಒಡತಿ. ಬುಲ್ಬುಲ್ ಸಿನಿಮಾ ಆಡಿಷನ್ ವೇಳೆ ದರ್ಶನ್ ಸಂಪರ್ಕಕ್ಕೆ ಬಂದ ಈ ಪವಿತ್ರ ಗೌಡ ಮುಂದೆ ಆಗಿದ್ದೆಲ್ಲವೂ ಕೂಡ ಬೇರೇನೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 10 ವರ್ಷಗಳಿಂದ ದರ್ಶನ್ ಪ್ರೇಯಸಿಯಾಗಿರುವ ಪವಿತ್ರ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯನ್ನ ಕಂಡ್ರೆ ಕೆಂಡ ಕಾರ್ತಾ ಇದ್ಲು. ಎತ್ತರಕ್ಕೆ ಬೆಳೆದ ಮಗಳು ಇದ್ರೂ ಪರಸಂಗ ಮಾಡಿ ಧಿಮಾಕ್ ತೋರಿಸ್ತಾ ಇದ್ಲು. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ದೊಡ್ಡವರು ಹೇಳ್ತಾರೆ. ಆದ್ರೆ ಈಕೆ ಒಂದು ಹೆಜ್ಜೆ ಮುಂದೆ ಇಟ್ಟು ಪರಪ್ಪನ ಅಗ್ರಹಾರ ಸೇರ್ಕೊಂಡಿದ್ದಾಳೆ. ತಾನು ಹೋಗೋದಲ್ಲದೆ ಪ್ರಿಯಕರ ದರ್ಶನ್ ಅನ್ನು ಕೂಡ ಬಳ್ಳಾರಿ ಜೈಲಲ್ಲಿ ಕೊಳೆಯುವಂತೆ ಮಾಡಿದ್ದಾಳೆ. ಸುಮ್ಮನೆ ಇದ್ದಿದ್ರೆ ಎಲ್ಲರಂತೆ ಆರಾಮಾಗಿ ಹೊರಗಡೆ ಇರ್ತಾ ಇದ್ರು. ಆದ್ರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಕೊಂದ ಆರೋಪದಲ್ಲಿ ಜೈಲು ಸೇರಿದ್ದಾರೆ. ಕೊಲೆ ಕೇಸ್ನಲ್ಲಿ ಪವಿತ್ರ A1 ಆಗಿದ್ರೆ ದರ್ಶನ್ A2 ಆಗಿದ್ದಾರೆ. ಇಬ್ಬರು ಸದ್ಯಕ್ಕೆ ನಾನೊಂದು ತೀರ ನೀನೊಂದು ತೀರ ಅನ್ನುವಂತಿದ್ದಾರೆ. ಆದ್ರೂ ದರ್ಶನ್ಗೆ ಒಂದು ಕಡೆ ಪವಿತ್ರ ಮೇಲೆ ಪ್ರೀತಿ ಕಮ್ಮಿ ಆದಂತೆ ಕಾಣ್ತಾ ಇಲ್ಲ. ಆದ್ರೆ ಅಕ್ಕ ಪವಿತ್ರ ಗೌಡ ಮಾತ್ರ ತಾನು ಫಸ್ಟ್ ಜೈಲಿಂದ ರಿಲೀಸ್ ಆದ್ರೆ ಸಾಕಪ್ಪ ಸಾಕು ಅಂತಿದ್ದಾಳೆ. ಪವಿತ್ರಳ ಜಾಮೀನು ಅರ್ಜಿಯಲ್ಲಿ ಸಾಕಷ್ಟು ಅಂಶ ಉಲ್ಲೇಖಿಸಿದ್ದು ಕೊಲೆ ನಡೆಯುವಾಗ ಪವಿತ್ರ ಆ ಸ್ಥಳದಲ್ಲಿ ಇರಲೇ ಇಲ್ಲ ಅಂತ ವಾದ ಮಂಡಿಸಲಿದ್ದಾರೆ. ಈ ಮೂಲಕ ದರ್ಶನ್ಗಿಂತ ಮೊದಲು ಪವಿತ್ರ ರಿಲೀಸ್ ಆಗಲು ಪ್ಲಾನ್ ಮಾಡ್ತಿದ್ದಾಳೆ. ಎಲ್ಲ ಆರೋಪವನ್ನು ದರ್ಶನ್ ತಲೆಗೆ ಕಟ್ಟೋದಕ್ಕೆ ಪ್ಲಾನ್ ಮಾಡಿದ ರೀತಿನೇ ಕಾಣ್ತಾ ಇದೆ. ಒಟ್ನಲ್ಲಿ ಜೈಲಿನಿಂದ ಹೊರಗಿದ್ದಾಗ ನಾವಿಬ್ರು ಒಂದೇ ಅಂತಿದ್ದ ದರ್ಶನ್ ಅಂಡ್ ಪವಿತ್ರ ಗೌಡ ಈಗ ಜೈಲು ಸೇರಿದ ಮೇಲೆ ನಾನೊಂದು ತೀರ ನೀನೊಂದು ತೀರ ಅಂತಿದ್ದಾರೆ. ಆದ್ರೀಗ ಪವಿತ್ರ ಸದ್ಯಕ್ಕೆ ನಾನೊಬ್ಬಳೇ ಬಚಾವಾದ್ರೆ ಸಾಕಪ್ಪ ಸಾಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾಳೆ. ತಂಡ ಹಾಜರಿತ್ತು. ಇನ್ನು ಇವರ ಸಮ್ಮುಖದಲ್ಲಿ CC ಕ್ಯಾಮೆರಾ ಸೀಸ್ ಆಗಿದೆ. ಆಮೇಲೆ ಇವೆಲ್ಲದಕ್ಕೂ ಮೊದಲೇ CCTV ದೃಶ್ಯ ಹರಿದಾಡಿದೆ. ಇನ್ನು ಇಂತಹ ರಿಕವರಿ ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ದೇನೆ ಅಂತ ಹೇಳಿ ವಾದ ಮಂಡಿಸಿದ್ದಾರೆ. ಶೆಡ್ನ ಸೆಕ್ಯೂರಿಟಿ ರೂಮ್ CCTV ದಾಖಲೆ ಸಂಗ್ರಹವಾಗಿದೆ. CCTV DVR FSLಗೆ ಕಳಿಸಲಾಗಿದೆ. ಆದರೆ ವಿನಯ್ಗೆ ಆರೋಪಿ CCTV ಕಳಿಸಿದ್ದ ಅಂತಾರೆ. ಹಾಗಿದ್ರೆ ಈ CCTV ದೃಶ್ಯ ಹೇಗೆ ಬಂತು? ಸೆಕ್ಯೂರಿಟಿ ಗಾರ್ಡ್ ತನ್ನ ಹೇಳಿಕೆಯಲ್ಲಿ ಇದನ್ನು ಹೇಳ್ತಾನೆ ಅಂತ ಹೇಳಿದ್ದಾರೆ. 9ನೇ ತಾರೀಕು ಪೊಲೀಸರು ಬಂದು ಕಳಿಸಿದ್ದಾಗಿ ಕೂಡ ಹೇಳ್ತಾನೆ. ಇದೆಲ್ಲ ನೋಡಿದರೆ ಸಾಕಷ್ಟು ಅನುಮಾನ ಬರುತ್ತೆ ಅಂಥೇಳಿ CV ನಾಗೇಶ್ ವಾದ ಮಂಡಿಸ್ತಾರೆ. ಇನ್ನು ಸಾಕ್ಷಿ ನಾಶಕ್ಕೆ 40 ಲಕ್ಷ ಹೆಂಗಾಯಿತು ಅಂತೇಳಿ 40 ಲಕ್ಷ ಬಳಸಿಲ್ಲ. ಮೋಹನ್ ರಾಜ್ ಹಣಕ್ಕೂ ಕ್ರೈಮ್ಗೂ ಸಂಬಂಧ ಇಲ್ಲ. ಮೋಹನ್ ರಾಜ್ 40 ಲಕ್ಷ ಕೊಟ್ಟಿದ್ದರು. ಮಗಳ ಆಲ್ಬಮ್ಗೆ